ನೋಡಿ ಕ್ವಶನ್ನು ಸಾಲ್ವ್ y ಡಬಲ್ ಡ್ಯಾಶ್ ಪ್ಲಸ್ 3y ಡ್ಯಾಶ್ ಪ್ಲಸ್ 2y ಈಸ್ ಈಕ್ವಲ್ ಟು 12x². ಇದನ್ನ ಯಾವ ಥರ ಮಾಡೋದು ನೋಡಿ. y ಡಬಲ್ ಡ್ಯಾಶ್ ಪ್ಲಸ್ 3y ಡ್ಯಾಶ್ ಪ್ಲಸ್ 2y ಈಸ್ ಈಕ್ವಲ್ ಟು 12x². ಇಲ್ಲೇನು ಮಾಡಬೇಕು, y ಡಬಲ್ ಡ್ಯಾಶ್ನ d²y ಅಂತ ಬರ್ಕೋಬೇಕು. 3 ಹಂಗೆ ಇರಲಿ, y ಡ್ಯಾಶ್ನ dy ಅಂತ ಬರ್ಕೋಬೇಕು. ಪ್ಲಸ್ 2y ಈಸ್ ಈಕ್ವಲ್ ಟು 12x². ಇಲ್ಲಿ ವೈನ ಕಾಮನ್ ತಗೊಳ್ಳಿ. d² ಪ್ಲಸ್ 3d ಪ್ಲಸ್ 2 ಇಂಟು y ಈಸ್ ಈಕ್ವಲ್ ಟು 12x². ಇಲ್ಲೇನು ಮಾಡಬೇಕು, ಆಕ್ಸಿಲರಿ ಈಕ್ವೇಷನ್ ಈಸ್ ಅಂತ ಬರ್ತು m² ಪ್ಲಸ್ 3m ಪ್ಲಸ್ 2 ಈಸ್ ಈಕ್ವಲ್ ಟು 0. ಇಲ್ಲಿ ಎಮ್ನ ಫೈಂಡ್ ಮಾಡೋದು ಮೈನಸ್ ಬಿ ಅಂದರೆ ಮೈನಸ್, ಇಲ್ಲಿ ಬಿ ಅಂದರೆ -3 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ b² ಅಂದರೆ t² ಮೈನಸ್ 4ac ಅಂದರೆ 4 ಇಂಟು 1 ಇಂಟು 2 ಡಿವೈಡ್ ಬೈ 2a ಅಂದರೆ 2 ಇಂಟು 1. ಇಲ್ಲಿ ನೋಡಿ 9 - 8 1 ಆಗುತ್ತೆ, ರೂಟ್ 1 ಈಸ್ 1 ಆಗುತ್ತೆ. ಎಮ್ ಈಸ್ ಈಕ್ವಲ್ ಕ್ಯಾನ್ಸಲ್ ಮಾಡಿ ಬೇಕಿದ್ರೆ -3 ಪ್ಲಸ್ ಆರ್ ಮೈನಸ್ 2 1/2. ಈಗ -3 ಪ್ಲಸ್ 1/2 ಅಂದರೆ -2/2 ಅಂದರೆ -1. ಇನ್ನೊಂದು ಒಂದು -3 -1 ಅಂದರೆ -4/2 ಅಂದರೆ -2. ಈಗ ಎಮ್ ಸಿಕ್ತು. ಎಮ್ಮು a, b ಇದ್ದರೆ yc ಈಸ್ ಈಕ್ವಲ್ ಟು c1 e ಪವರ್ -1x c2 e ಪವರ್ -2x. ಈಗ yp ಮಾಡಬೇಕು. yp ಬಂದು ಈಗ ನೋಡಿ 12x² ಬೈ d² ಪ್ಲಸ್ 3d ಪ್ಲಸ್ 2. ಈಗ ನೋಡಿ ಈಗ ಇಲ್ಲಿ ಡಿವಿಷನ್ ಮಾಡಬೇಕು ನೀವು. ಇಲ್ಲೇನು ಮಾಡಬೇಕು ಗೊತ್ತಾ, yp ಈಸ್ ಈಕ್ವಲ್ ಟು 12x² ಬೈ, ಇದನ್ನ ಉಲ್ಟಾ ಬರ್ಕೊಳ್ಳಿ. ಫಸ್ಟ್ 2 ಬರ್ಕೊಳ್ಳಿ, ಆಮೇಲೆ 3d ಬರ್ಕೊಳ್ಳಿ, ಆಮೇಲೆ d² ಬರಲಿ. ಈಗ ಇದಾದಮೇಲೆ ಏನು ಮಾಡೋದು ನೋಡಿ, ಇಲ್ಲಿ 12x² ಬರ್ಕೊಳ್ಳಿ, ಇಲ್ಲಿ 2 ಪ್ಲಸ್ 3d ಪ್ಲಸ್ d² ಬರ್ಕೊಳ್ಳಿ. ಈಗೇನು ಮಾಡಬೇಕು ಇಲ್ಲಿ ಅಂದರೆ ನೀವು ಫಸ್ಟು 12x² ಬೈ 2 ಮಾಡಬೇಕು. ಬೈ 2 ಇದು 2 1s 2 6 6x². ಈ 6x² ಇಲ್ಲಿ ಬರ್ಕೋಬೇಕು. 6x² ಇಲ್ಲಿ ಬರ್ಕೋಬೇಕು. ಆಮೇಲೆ ಏನು ಮಾಡಬೇಕಂದ್ರೆ ಈ ಮೂರನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಫಸ್ಟು 2 ಇಂಟು 6x², 2 ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿ. 2 ಇಂಟು 6x² ಅಂದರೆ 2 6 12x². ಇದನ್ನ ಇಲ್ಲಿ ಬರೀಬೇಕು 12x². ನೆಕ್ಸ್ಟ್ 3dನ 6x² ಮಲ್ಟಿಪ್ಲೈ ಮಾಡಬೇಕು. 3d ಇಂಟು 6x². ಈಗ 3 ಹಂಗೆ ಇರಲಿ. d ಇಂಟು 6x² ಅಂದರೆ ಡಿಫ್ರೆನ್ಷಿಯೇಷನ್ ಆಫ್ 6x² ಅಂತ. 6x² ಡಿಫ್ರೆನ್ಷಿಯೇಷನ್ ಬಂದು 6 ಇಂಟು 2x ಅಂದರೆ 6 ಇಂಟು 2x ಅಂದರೆ 12x. ಬೇಕಾದರೆ ಡೈರೆಕ್ಟಾಗಿ ಬರೀರಿ. 3 12s 36x ಆಗುತ್ತೆ. ಈ 36xನ ಇಲ್ಲಿ ಬರೀಬೇಕು ಪ್ಲಸ್ 36x ಅಂತ. ಈಗ ಏನೈತಿ, ಈಗ 3d ಇಂಟು 6x² ಆಯ್ತಲ್ವ. ಈಗ d² ಇಂಟು 6x², d² ಇಂಟು 6x². ಈಗೇನು ಮಾಡಬೇಕು ನೋಡಿ, d² ಅಂದರೆ ಇದನ್ನ 2 ಸತಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಈಗ d² ಅಲ್ಲಿ d ಬರ್ಕೊಳ್ಳಿ, ಒಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಿ. 1d ತೆಗಬೇಕು ಅಂದರೆ ಒಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಬೇಕು. 6x² ಡಿಫ್ರೆನ್ಷಿಯೇಷನ್ 6 ಇಂಟು 2x ಅಂದರೆ 12x.
ಆಮೇಲೆ ಮತ್ತೆ ಡಿ ತೆಗಿಬೇಕಂದ್ರೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು. 12x ಡಿಫ್ರೆನ್ಷಿಯೇಷನ್ ಬಂದು 12 ಇಂಟು 1 ಅಂದರೆ 12. ಈ 12ನ ಇಲ್ಲಿ ಬರೀಬೇಕು +12. ಆಮೇಲೆ ಏನು ಮಾಡಬೇಕು, ಇದ್ರದ್ದು ಸೈನ್ ಚೇಂಜ್ ಮಾಡಿ, ಮೈನಸ್ಸು ಮೈನಸ್ಸು ಮೈನಸ್, ಇದನ್ನ ಕ್ಯಾನ್ಸಲ್ ಮಾಡಿ. ಇಲ್ಲಿ 0x ಇದ್ದಂಗೆ 0 - 36 ಅಂದರೆ -36x, 0 - 12 ಅಂದರೆ -2. ಈಗ ಅಗೇನ್ ಸೇಮ್ ಪ್ರೊಸೀಜರ್. ಈಗ ಏನು ಮಾಡಿ, -36x ಡಿವೈಡೆಡ್ ಬೈ 2 ಮಾಡ್ಕೋಬೇಕು. -36x ಡಿವೈಡೆಡ್ ಬೈ 2. ನೋಡಿ 2 1s 2 18s ಅಂದರೆ -18x. ಈ -18xನ ಇಲ್ಲಿ ಬರ್ಬೋದು. ಈಗ ಈ 2 ಇಂದ -18xಗೆ ಮಲ್ಟಿಪ್ಲೈ ಮಾಡಬೇಕು. 2 ಇಂಟು -18x. ಇಲ್ಲಿ ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್, 2 ಇಂಟು 18 ಅಂದರೆ 36x. ಈ -36xನ ಇಲ್ಲಿ ಬರ್ಕೋಬೇಕು. ನೆಕ್ಸ್ಟ್ ಈ 3D ಇಂದ -18xನ ಮಲ್ಟಿಪ್ಲೈ ಮಾಡಬೇಕು. 3D ಇಂಟು -18x. 3 ಹಂಗೆ ಇರಲಿ. -18xಗೆ ಡಿಫ್ರೆನ್ಷಿಯೇಷನ್ ಬಂದು -18 ಇಂಟು 1 ದಟ್ ಈಸ್ -18. 3 ಇಂಟು -18 ಬಂದು -54. 3 18s 54. ಈ -54ನ ಇಲ್ಲಿ ಬರ್ಕೋಬೇಕು. ಈಗ d² ಇಂಟು -18x. ಈಗ ನೋಡಿ d² ಇಂಟು -18x ಅಂದರೆ, ಈಗ ನೋಡಿ ಒಂದ್ಸತಿ ಡಿ ಹೋಗಬೇಕು ಅಂದರೆ ಒಂದ್ಸತಿ ಇದನ್ನ ಡಿಫ್ರೆನ್ಷಿಯೇಟ್. -18 ಇಂಟು 1 ಅಂದರೆ -18. ಈಗ ಡಿಫ್ರೆನ್ಷಿಯೇಷನ್ ಆಫ್ -18 ಈಸ್ 0. ಈ 0 ಏನು ಬರೆಯೋದು ಬೇಕಾಗಿಲ್ಲ, ಅಷ್ಟಕ್ಕೆ ನಿಲ್ಲಿಸಿ. ಈಗ ಸೈನ್ನ ಇದ್ರದ್ದು ಚೇಂಜ್ ಮಾಡಬೇಕು. ಇದು ಪ್ಲಸ್ ಮಾಡಿ, ಇದು ಪ್ಲಸ್ ಮಾಡಿ, ಇದು ಕ್ಯಾನ್ಸಲ್ ಆಗುತ್ತೆ. ಉಳಿಯೋದೇನು -12 + 54 ಮಾಡಿದ್ರೆ ಕ್ಯಾಲ್ಸಿಲಿ ಮಾಡಿ ಬೇಕಿದ್ರೆ 42 ಬರುತ್ತೆ. ಹೀಗೆ ನಾವು ಮೂರನೇ ಸತಿ ಈಗ 42 ಡಿವೈಡೆಡ್ ಬೈ 2 ಮಾಡಬೇಕು. 42 ಡಿವೈಡೆಡ್ ಬೈ 2. 42 ಡಿವೈಡ್ ಬೈ 2 ಈಸ್ 21. ಈ 21ನ ಇಲ್ಲಿ ಬರೀಬೇಕು. ಈಗೇನು ಮಾಡಬೇಕು, ಈ 21ನ 2 ಇಂದ ಮಲ್ಟಿಪ್ಲೈ ಮಾಡಬೇಕು. 2 ಇಂಟು 21. 2 ಇಂಟು 21 ಈಸ್ 42. ಈ 42ನ ಇಲ್ಲಿ ಬರೀಬೇಕು. ಆಮೇಲೆ ಈಗ 3D ಇಂಟು 21 ಮಾಡಬೇಕು. 3D ಇಂಟು 21 ಅಂದರೆ ಡಿಫ್ರೆನ್ಷಿಯೇಷನ್ ಆಫ್ 21 ಈಸ್ 0. 3 ಇಂಟು 0 ಅಂದರೆ 0 ಆಗುತ್ತೆ. 0 ಏನು ಬರೆಯೋದು ಬೇಕಾಗಿಲ್ಲ. ನೆಕ್ಸ್ಟ್ d² ಇಂಟು 21. ಇದು 0 ಆಗುತ್ತೆ, ಯಾಕಂದರೆ ಡಿಫ್ರೆನ್ಷಿಯೇಟ್ ಮಾಡಿದಾಗ ಡಿ ಇಟ್ಕೊಂಡಾಗ ಇದು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0ನೇ ಬರುತ್ತೆ. ಡಿಫ್ರೆನ್ಷಿಯೇಷನ್ ಆಫ್ 0 ಈಸ್ 0. ಈಗೇನು ಮಾಡಬೇಕು, ಎಂಡ್. ಈ 0 ಮತ್ತೆ ಬರೆಯೋದು ಬೇಕಾಗಿಲ್ಲ. ಆಮೇಲೆ ಏನು ಮಾಡಬೇಕು, ಎಂಡ್ ಮಾಡಿ, ಇದ್ರದ್ದು ಸೈನ್ ಚೇಂಜ್ ಮಾಡಿ. 42 - 42 ಈಸ್ 0. ಇಷ್ಟಕ್ಕೆ ನಿಲ್ಲಿಸಬೇಕು. therefore ಅಂತ ಬಂದು 12x² ಬೈ ಇದನ್ನ ಬರೀರಿ ಡಿವೈಡೆಡ್ ಬೈ 2 + 3D + d² ಅಂತ ಬರೆದು ಇದು ಆನ್ಸರ್. 6x² - 18x + 21. ಈಗೇನು ಮಾಡಿ ನೋಡಿ, ಇದ್ರ ಬದಲು yp ಅಂತ ಬರ್ಕೋಬೇಕು. 12x² ಬೈ 2 + 3D + d² ಅಂದರೆ yp ಈಸ್ ಈಕ್ವಲ್ ಟು 6x² - 18x + 21. ಆಮೇಲೆ ಲಾಸ್ಟಲ್ಲಿ y ಈಸ್ ಈಕ್ವಲ್ ಟು yc + yp. y ಈಸ್ ಈಕ್ವಲ್ ಟು yc ಬಂದು c1 e power -1x, c2 e power -2x ಪ್ಲಸ್ yp ಬಂದು 6x² - 18x + 21. ಅಷ್ಟೇ ಆನ್ಸರ್.
ಲಾಸ್ಟಲ್ಲಿ ಇದು ಮಾಡಬೇಕು. ಇನ್ನು ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. y double dash plus 3y dash plus 2y is equal to 12x square. y double dash plus 3y dash plus 2y is equal to 12x square ಬರ್ಕೊಳ್ಳಿ. y double dash ಅಂದರೆ d square y, 3y dash ಅಂದರೆ 3dy, 2y is equal to 12x square. y ನ ಕಾಮನ್ ತಗೊಳ್ಳಿ. d square plus 3d plus 2 into y is equal to 12x square. Auxiliary equation is m square plus 3m plus 2 is equal to 0. m is equal to minus b ಅಂದರೆ minus 3 plus r minus root of b square ಅಂದರೆ 3 square minus 4ac ಅಂದರೆ 4 into 1 into 2 divided by 2 into 1. minus 3 plus r minus ಇದು 1 ಬರುತ್ತೆ by 2. ಇದು minus m is equal to minus 1 comma minus 2 ಬರುತ್ತೆ. yc is c1 e power minus 1x plus c2 e power minus 2x. yp is equal to 12x square by ಇದು ಮಾಡ್ಕೋಬೇಕು. d square plus 3d plus 2. yp is equal to 12x square by ಇದನ್ನ 2 plus 3d plus d square ಅಂತ ಬರ್ಕೊಳ್ಳಿ. ಆಮೇಲೆ ಇಲ್ಲಿ 12x square ಬರ್ಕೊಳ್ಳಿ, 2 plus 3d plus d square ಬರ್ಕೊಳ್ಳಿ. ಏನು ಮಾಡಬೇಕು, 12x square by 2 ಮಾಡಿ, ದಟ್ ಈಸ್ 6x square ಬರುತ್ತೆ. 2 1 2 6 2 ಇಂದ 6x square ಮಲ್ಟಿಪ್ಲೈ ಮಾಡಿ, ಆಮೇಲೆ 3d ಇಂದ 6x square ಮಲ್ಟಿಪ್ಲೈ ಮಾಡಿ, ಆಮೇಲೆ d square ಇಂದ 6x square ಮಲ್ಟಿಪ್ಲೈ ಮಾಡಿ. 2 into 6x square ಅಂದರೆ 12x square. 3 into differentiation of 6x square is 12x. 3 into 12x is 36x. d square into 2 is 6x square ಅಂದರೆ d ಬರ್ಕೊಳ್ಳಿ. 6x square ಡಿಫ್ರೆನ್ಷಿಯೇಟ್ 12x. 12xಗೆ ಡಿಫ್ರೆನ್ಷಿಯೇಷನ್ 12. ಈಗೇನು ಮಾಡಬೇಕು, ಇದನ್ನ ಇಲ್ಲಿ ಬರ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ಮೈನಸ್ 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 ಇದು ಕ್ಯಾನ್ಸಲ್ ಆಗುತ್ತೆ. ಇದು minus 36x, ಇದು minus 12 ಆಗುತ್ತೆ. ಈಗೇನು ಮಾಡಬೇಕು, ಇದು ಡಿವೈಡ್ ಬೈ ಇದು ಮಾಡಬೇಕು. minus 36x by 2. minus 36x by 2 ಅಂದರೆ 2 1 2, 8 is minus 18x. ಆಮೇಲೆ ಫಸ್ಟು 2 ಇಂಟು minus 18xನ ಇಲ್ಲಿ ಬರ್ಕೋಬೇಕು. ಫಸ್ಟ್ 2 ಇಂಟು minus 18x ಮಾಡಬೇಕು, ಆಮೇಲೆ 3d ಇಂಟು minus 18x ಮಾಡಬೇಕು, ಆಮೇಲೆ d ಸ್ಕ್ವೇರ್ ಇಂಟು minus 18x ಮಾಡಬೇಕು. ಈಗ 2 ಇಂಟು minus 18x is minus 36x ಇಲ್ಲಿ ಬರೀಬೇಕು. 3 ಇಂಟು ಡಿಫ್ರೆನ್ಷಿಯೇಷನ್ ಆಫ್ minus 18x is minus 18, ದಟ್ ಈಸ್ minus 54ನ ಇಲ್ಲಿ ಬರೀಬೇಕು. ಆಮೇಲೆ d ಸ್ಕ್ವೇರ್ ಆಫ್ minus 18x is 0. ಎಕ್ಸ್ಚೇಂಜ್ ಮಾಡಬೇಕು. ಇದು ನೋಡಿ, ಇದು ಸೈನ್ ಚೇಂಜ್ ಮಾಡಿ, ಪ್ಲಸ್ಸು ಇದು 42 ಬರುತ್ತೆ. ಈಗ 42 by 2 ಮಾಡಿ, 42 by 2 is 21. 2 ಇಂಟು 21 ಮಾಡಿ 42, 3d ಇಂಟು 21 ಮಾಡಿ 0, d ಸ್ಕ್ವೇರ್ ಇಂಟು 21 ಮಾಡಿ 0 ಬರೀ 42 ಬರೀರಿ, ಕ್ಯಾನ್ಸಲ್ 0 ಬಂದರೆ ನಿಲ್ಲಿಸ್ಬಿಟ್ಟು ಇದು ಡಿವೈಡ್ ಬೈ ಇದು ಅಂದರೆ ಇದ್ರದ್ದು ಆನ್ಸರ್ ಇದು. ಈಗ ಇದ್ರ ಬದಲು yp ಅಂತ ಬರ್ಕೋಬೋದು. ಯಾಕಂದರೆ yp ಅಂದರೆ 12x square by 2 plus 3d plus d square. ಇಲ್ಲಿ ಬರೆದಾದ್ಮೇಲೆ y is equal to yc plus yp ಬರೆದ್ರೆ ಮುಗೀತು. ಥ್ಯಾಂಕ್ ಯು.